ಹಾಯ್ ಹೆಲೋ ನಮಸ್ಕಾರ. ವಿಜಯ್ ಕರ್ನಾಟಕ ಪಾಡ್ಕಾಸ್ಟ್ ನೀವು ನೋಡ್ತಾ ಇದ್ದೀರಾ. ಲೈಫಲ್ಲಿ ಏನಾದ್ರು ಅಚೀವ್ ಮಾಡಬೇಕು ಅಂದರೆ ನಮ್ಮ ಕಡೆಯಿಂದ 100% ಎಫರ್ಟ್ ಇರಲೇಬೇಕು. 100% ಎಫರ್ಟ್ ಹಾಕಬೇಕು ಅಂತ ಹೇಳಿದ್ರೆ ನಮ್ಮ ಆರೋಗ್ಯ ಅದಕ್ಕೆ ಸಪೋರ್ಟ್ ಮಾಡಬೇಕಲ್ಲ. ಬಟ್ ಇವಾಗ ಯಾರನ್ನು ಕೆಲವರು ಚಿಕ್ಕವರಿಂದ ದೊಡ್ಡವರವರೆಗೂ ನನಗೆ ಡಯಾಬಿಟಿಸ್ ಇದೆ ಅಂತ ಹೇಳ್ತಾರೆ, ವಿಚ್ ಇಸ್ ರಿಯಲಿ ವೆರಿ ಸೀರಿಯಸ್ ಕಂಡೀಷನ್ ಅಂತ ಕೂಡ ಹೇಳ್ಬೋದು. ಯಾಕೆಂದರೆ ಕೆಲವರಿಗೆ ಆತಂಕ ಇರುತ್ತೆ, ಒಂದ್ಸಲ ಮಧುಮೇಹ ಬಂದುಬಿಟ್ರೆ ಲೈಫ್ ಲಾಂಗ್ ಉಳಿದು ಬಿಡುತ್ತೆ ಅಂತ ಹೇಳಿ. ನಿಜವಾಗ್ಲೂ ಈ ಮಧುಮೇಹ ಲೈಫ್ ಲಾಂಗ್ ಉಳಿಯುತ್ತಾ ಅಥವಾ ಅದನ್ನು ರಿವರ್ಸ್ ಮಾಡ್ಬೋದಾ? ಸಾಕಷ್ಟು ಇನ್ಫಾರ್ಮೇಷನ್ನ ತಿಳಿಸ್ಕೊಡೋಕ್ಕೆ ನಮ್ಮ ಜೊತೆ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು ಫೌಂಡರ್ ಗುಡೂಚಿ ಆಯುರ್ವೇದ ಇಲ್ಲಿನ ಒಂದು ಫೇಮಸ್ ಪರ್ಸನ್ ಆದಂತಹ ಶ್ರೀಯುತ ಪ್ರಶಾಂತ್ ವಸ್ತ್ರದವರಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ನಮಸ್ತೆ. ಹಾಯ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್. ಅಂದರೆ ಈಗಿನ ಒಂದು ಮಧುಮೇಹಿಗಳಿಗೆ ಒಂದು ವರದಾನ ಅನ್ನೋ ಥರ ಗುಡೂಚಿ ಆಯುರ್ವೇದ ತನ್ನದೇ ಆದಂಥ ಒಂದು ಛಾಪನ್ನು ಮೂಡಿಸ್ತಾ ಇದೆ ಸರ್. ತುಂಬ ಜನಕ್ಕೆ ಗೊತ್ತಿಲ್ಲ ಮಧುಮೇಹ ರಿವರ್ಸಿಬಲ್ ಮಾಡ್ಬೋದು, ಅಂದರೆ ಅದರಿಂದ ಸಂಪೂರ್ಣವಾಗಿ ಮುಕ್ತಿನ ಪಡ್ಕೊಳ್ಬೋದು ಅಂತ ಹೇಳಿ. ಈಗ ನಿಮ್ಮ ಪ್ರಕಾರ ಮಧುಮೇಹನ ನಾವು ರಿವರ್ಸಿಬಲ್ ಮಾಡೋದು ಸಾಧ್ಯ ಆಗಿದ್ರೆ ಲೈಫ್ ಲಾಂಗ್ ತುಂಬ ಜನ ಇನ್ಸುಲಿನ್ಗೆ ಡಿಪೆಂಡ್ ಆಗಿದ್ದಾರೆ, ಯಾಕೆ, ಅದು ಹೇಗೆ? ತುಂಬ ಒಳ್ಳೆ ಪ್ರಶ್ನೆ. ಏನಾಗುತ್ತಂದರೆ ನಮ್ಮ ಈ ಕರೆಂಟ್ ಏನು ಟ್ರೀಟ್ಮೆಂಟ್ ಸಿಸ್ಟಮ್ ಏನಿದೆ, ತುಂಬ ಜನ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಏನು ತಗೊಳ್ತಾರೆ, ಆ ಲೈನ್ ಆಫ್ ಟ್ರೀಟ್ಮೆಂಟ್ ಡಿಸೈನ್ ಮಾಡಿರೋದು ಡಯಾಬಿಟಿಸನ್ನು ಮೇಂಟೈನ್ ಮಾಡೋಕ್ಕೆ ಹೊರತಾಗಿ ಡಯಾಬಿಟಿಸನ್ನು ರಿವರ್ಸ್ ಮಾಡೋಕ್ಕಿಲ್ಲ. ಸೊ ಹೀಗಾಗಿ ನೀವು ಅದನ್ನು ಮೇಂಟೈನ್ ಮಾಡ್ತಾನೆ ಹೋಗ್ತಿದ್ದೀರಾ, ಹೀಗಾಗಿ ತುಂಬ ಜನ ಇನ್ಸುಲಿನಲ್ಲಿ ಇದ್ದಾರೆ. ಬಟ್ ನಮಗೆ ಪ್ರತಿಯೊಂದು ನಮಗೆ ಹೊರಗಡೆಯಿಂದ ಬರಬೇಕು. ಇಷ್ಟು ದಿವಸ ರಿವರ್ಸಿಬಲ್ ಡಯಾಬಿಟಿಸನ್ನು ರಿವರ್ಸ್ ಮಾಡ್ಬೋದು ಅನ್ನೋ ಕಾನ್ಸೆಪ್ಟು ಹೊಸದಾಗಿತ್ತು ತುಂಬ ಜನಗಳಿಗೆ. ಇವಾಗ ಹೊರದೇಶದಿಂದ ಬರಬೇಕಂದ್ರೆ ಹೊರದೇಶದಿಂದ ಕೂಡ ಅದು ಬರ್ತಾ ಇದೆ. ಫಾರ್ ಎಕ್ಸಾಂಪಲ್ UK ಒಂದು ಪ್ರೋಗ್ರಾಮ್ ನಡೀತಿದ್ದಾರೆ. ಆ ಪ್ರೋಗ್ರಾಮ್ ಹೆಸರು ಡೈರೆಕ್ಟ್ ಅಂತ ಹೇಳ್ಬಿಟ್ಟು, ಅದರಲ್ಲಿ ಆಲ್ಮೋಸ್ಟ್ 46% ಆಫ್ ಮೆಂಬರ್ಸ್ ದೇ ಹ್ಯಾವ್ ಆಲ್ರೆಡಿ ರಿವರ್ಸ್ ದ ಡಯಾಬಿಟಿಸ್. ಕತಾರಲ್ಲಿ ಇದೇ ಥರ ಒಂದು ಡಯಾಡೈಮ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಿದ್ದಾರೆ. ಅಲ್ಲಿ ಕೂಡ ಆಲ್ಮೋಸ್ಟ್ 60% ಜನ ಡಯಾಬಿಟಿಸ್ನ ರಿವರ್ಸ್ ಮಾಡಿದ್ದಾರೆ. ಸೊ ಇಟ್ ಈಸ್ ಪಾಸಿಬಲ್. ಅದು ನಮಗೆ ಹೊರದೇಶದಿಂದ ಬಂದಾಗ ಏನಾಗುತ್ತೆ ಅಂದರೆ ನಾವು ಅದನ್ನ ಎಕ್ಸೆಪ್ಟೆನ್ಸ್ ಬೇಗ ಮಾಡ್ತೀವಿ. ಸೊ ಇಂಡಿಯಾದಲ್ಲೇ ನಾವು ಪ್ರೂವ್ ಮಾಡ್ತೀವಿ ಡಯಾಬಿಟಿಸ್ನ ರಿವರ್ಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ತುಂಬ ಜನ ಇನ್ಸುಲಿನ್ ಇರೋರು ಇವತ್ತು ಯಾವುದೇ ಇನ್ಸುಲಿನ್ ಇಲ್ಲದೆ ಆರಾಮಾಗಿದ್ದಾರೆ. ಸೊ ಡಯಾಬಿಟಿಸ್ ಅನ್ನು ರಿವರ್ಸ್ ಮಾಡೋದು ಪಾಸಿಬಲ್ ಇದೆ. ನೀವು ಎಷ್ಟು ಬೇಗ ಆಕ್ಷನ್ ತಗೊಳ್ತೀರಾ ಅಷ್ಟು ಬೇಗ ರಿಸಲ್ಟ್ ಬರುತ್ತೆ. ಬಟ್ ತುಂಬ ಜನಕ್ಕೆ ಇನ್ಫಾರ್ಮೇಷನ್ ರೀಚ್ ಆಗೋದು ಕೂಡ ಎಲ್ಲೋ ಒಂದು ಕಡೆ ಸ್ಟಾಪ್ ಆಗ್ತಿದೆಯಾ? ಬಿಕಾಸ್ ನಾವು ಟ್ರೀಟ್ಮೆಂಟ್ನ ಮಾರಾಟ ಮಾಡ್ಬೋದು ಅಂತ ಓಡಿಯೋಸೆ ಏನಾಗ್ತಿತ್ತು ಅಂದರೆ ಇಷ್ಟು ದಿವಸ ಈಗ ನಮ್ಮ ಲಾಸ್ಟ್ 3 ಇಯರ್ಸಿಂದ ನಾವು ಡಯಾಬಿಟಿಸ್ ರಿವರ್ಸಲ್ ಪ್ರೋಗ್ರಾಮ್ನ ಶುರು ಮಾಡಿದ್ವಿ. ಸ್ಟಾರ್ಟಿಂಗಲ್ಲಿ ಏನಾಗ್ತಿತ್ತು ಅಂದರೆ ಸಹಜವಾಗಿ ಒಂದು ಪೇಷಂಟ್ ಬರ್ತಾರೆ ನಮ್ಮ ಹತ್ರ, ನಾವು ಈ ಥರ ರಿವರ್ಸ್ ಮಾಡ್ತೀವಿ ಅಂತ ಅಂದಾಗ ಅವ್ರ ಮನಸ್ಸಲ್ಲೂ ಪಾಸಿಬಲ್ ಇದೆಯಾ ಇಲ್ವಾ ಏನೋ ಒಂದು ಥಾಟ್ ಇರ್ತದೆ. ಅವ್ರು ಹೋಗ್ಬಿಟ್ಟು ಮುಂಚೆ ಮತ್ತೆ ಅವ್ರ ಡಾಕ್ಟರ್ ಹತ್ರ ಹೋಗಿ ಕೇಳ್ತಾರೆ ರಿವರ್ಸ್ ಈ ಥರ ರಿವರ್ಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗುಡಿಚ ಇರೋದ್ರಲ್ಲಿ. ದೆನ್ ದ ಡಾಕ್ಟರ್ ವಿಲ್ ರೈಟ್ ಔಟ್ ಸೇ ಅದು ಸಾಧ್ಯ ಇಲ್ಲ, ಅದೆಲ್ಲ ಫೇಕು, ಹಾಗೆ ಹೀಗೆ ಅಂತ ಹೇಳಿದ್ರು 2 ಇಯರ್ಸ್ ಬ್ಯಾಕ್. ಇವಾಗ ಏನಾಗಿದೆ ಅಂದರೆ ಇವತ್ತಿನ ಡೇಟಲ್ಲಿ ಈ ಒಂದು ಲಾಸ್ಟ್ 6 ಮಂತ್ಸಲ್ಲಿ ವಿ ಹ್ಯಾವ್ ಲಾಟ್ ಆಫ್ ಡಾಕ್ಟರ್ಸ್ ಆ್ಯಕ್ಚುಲಿ ಮಾಡರ್ನ್ ಡಾಕ್ಟರ್ಸ್ ನಮ್ಮ ಹತ್ರ ಬಂದುಬಿಟ್ಟು ಟ್ರೀಟ್ಮೆಂಟ್ ತೊಗೊಳ್ತಿದ್ದಾರೆ. ತುಂಬ ಜನ ಆಂಕಾಲಜಿಸ್ಟ್ ಇದ್ದಾರೆ, ತುಂಬ ಜನ ಆರ್ಥೋಪೆಡಿಕ್ಸ್ ಇದ್ದಾರೆ. ಅವರು ಬಂದುಬಿಟ್ಟು ಗುಡಿಚೆಯಾರದಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾರೆ ಅವ್ರು ಡಯಾಬಿಟಿಸ್ಗೋಸ್ಕರ. ಸೊ ಎಕ್ಸೆಪ್ಟೆನ್ಸ್ ಏನಿದೆಲ್ಲ ಅದು ನಿಧಾನವಾಗಿ ಚೇಂಜ್ ಆಗ್ತಿದೆ. ಸೊ ಹೀಗಾಗಿ ಐ ಥಿಂಕ್ ದಟ್ ಅವೇರ್ನೆಸ್ ಈಸ್ ಗ್ರೋವಿಂಗ್. ಸೊ ಮುಂದಿನ ಒಂದು ವರ್ಷದಲ್ಲಿ ನೋಡಿದ್ರೆ ಮೇ ಬಿ ಸುಮಾರು ಜನ ಓಕೆ ಇವಾಗ ಆ ಒಂದು ನಿಟ್ಟಿನಲ್ಲಿ ಕೂಡ ನಾವೇನು ಕೆಲಸ ಮಾಡ್ತೀವಿ ಅಂದ್ಬಿಟ್ರೆ ಪೇಷಂಟ್ ಬರ್ತಾರೆ, ಅವ್ರು ನಾನು ಮುಂಚೆ ಡಾಕ್ಟರ್ ಹತ್ರ ಒಂದು ಒಪಿನಿಯನ್ ತೊಗೊಳ್ಬೇಕು ಅಂತ ಹೇಳ್ತಾರೆ. ಒಪಿನಿಯನ್ ತೊಗೊಳ್ಬೇಕಂತಂದ್ರೆ ನಾವು ಒಂದು ಆಲ್ಮೋಸ್ಟ್ ಒಂದು 20+ ರಿಸೋರ್ಸಸ್ ಅವ್ರಿಗೆ ಕೊಡ್ತಿದ್ದೀವಿ. ನೀವು ಒಪಿನಿಯನ್ ತೊಗೊಳ್ಳಿ ನಿಮ್ಮ ಡಾಕ್ಟರ್ ಜೊತೆ, ತೊಗೊಳಕ್ಕಿಂತ ಮುಂಚೆ ಈ ರಿಸೋರ್ಸಸ್ ಬಗ್ಗೆ ಅವ್ರಿಗೆ ಕೊಡಿ. ಅಂದ್ರೇನು, ಎಷ್ಟು ಥರದ ಸಕ್ಸಸ್ ಕೇಸ್ಗಳನ್ನ ನಾವು ಪ್ರೂವ್ ಮಾಡಿದ್ದೀವಿ ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡಿ ನಿಮ್ಮ ಡಾಕ್ಟರ್ಗಳಿಗೆ. ಅದು ಫುಲ್ ಒಂದು ರಿಪಾಸಿಟರಿ ಆಫ್ 20 ಡಿಫ್ರೆಂಟ್ ಮಟೀರಿಯಲ್ಸ್, ಅದನ್ನು ರೆಫರೆನ್ಸ್ ನಿಮ್ಮ ಡಾಕ್ಟರ್ಗಳಿಗೆ ತೋರಿಸಿ ಅದನ್ನು ಓದಲಿ ಅವರು. ದೆನ್ ದೇ ಕ್ಯಾನ್ ಟೆಲ್ ಯು ವೆದರ್ ಇಟ್ ಇಸ್ ರೈಟ್ ಪಾತ್ ಆರ್ ರಾಂಗ್ ಪಾತ್. ಇದು ಕೂಡ ನಾವು ಮಾಡಿದಾಗ ಏನಾಗುತ್ತೆ ಅಂದರೆ ಒಂದು ಎಕ್ಸೆಪ್ಟೆನ್ಸ್ ಅಲ್ಲೂ ಕೂಡ ಬರುತ್ತೆ. ಓ ಡಯಾಬಿಟಿಸ್ ರಿವರ್ಸ್ ಮಾಡಿದ್ದಾರೆ, ಮಾಡಬಹುದು, ತುಂಬ ಜನರಿಗೆ ಆಗ್ತಿದೆ. ಸೊ ಹೀಗಾಗಿ ನಿಮಗೆ ಇದನ್ನು ಬೆನಿಫಿಟ್ ಆಗ್ತಿದೆ ತಗೊಳ್ಳಿ ಅಂತ ಕೂಡ ಹೇಳೋ ಒಂದು ಚಾನ್ಸಸ್ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಆ ನಿಟ್ಟಿನಲ್ಲಿ ಎಕ್ಸೆಪ್ಟೆನ್ಸ್ ಲಾಸ್ಟ್ 2 ಇಯರ್ಸಿಂದ ಕಂಪೇರ್ ಮಾಡಿದ್ರೆ ಜಾಸ್ತಿ ಆಗಿದೆ. ಮುಂದಿನ ಒಂದು ವರ್ಷದಲ್ಲಿ ಮೇ ಬಿ ಅವರು ಕೂಡ ಕೈ ಜೋಡಿಸ್ತಾರೆ ನೆನ್ನೆಲ್ಸೆ ಎಸ್ ರಿವರ್ಸಿಬಲ್ ಪಾಸಿಬಲ್ ಇದೆ, ಹೀಗಾಗಿ ರಿವರ್ಸ್ ಮಾಡ್ಕೊಳ್ಳಿ ಅಂತ ತುಂಬ ಜನ ಹೇಳೋಕ್ಕೂ ಸಾಧ್ಯ ಆಗ್ತದೆ. ಅಂದರೆ ಇನ್ ಟೈಮ್ ನಾವು ಅದ್ರ ಬಗ್ಗೆ ಅಲರ್ಟ್ ಆದರೆ ನಾವು ಡಯಾಬಿಟಿಸ್ನ ಕಂಪ್ಲೀಟ್ ಆಗಿ ರಿವರ್ಸ್ ಮಾಡ್ಬೋದು ಅಂತ ಹೇಳ್ತೀರಾ ಡಾಕ್ಟರ್? ಎಷ್ಟು ಬೇಗ ನಾವು ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಳ್ತೀವಲ್ಲ ಅಷ್ಟು ಬೇಗ ರಿವರ್ಸ್ ಮಾಡ್ಬೋದು. ಡಯಾಬಿಟಿಸ್ ಅನ್ನೋದೇನೋ ಒಂದು ಪ್ರೋಗ್ರೆಸಿವ್ ಡಿಸೀಸ್ ಇದೆ. ಅಂದ್ರೇನು, ನನಗೆ ಪ್ರೀ ಡಯಾಬಿಟಿಸ್ ಇದೀನಿ ಅಂತ ಇವಾಗಿನ ಬಾರ್ಡರ್ ಲೈನ್ ಡಯಾಬಿಟಿಸ್ ಅಂತ ಹೇಳ್ತೀವಿ. ಆ ಬಾರ್ಡರ್ ಲೈನ್ ಡಯಾಬಿಟಿಸ್ ಕೂಡ ನಿನ್ನೆ ಇರಲಿಲ್ಲ ಇವತ್ತು ಬಂತು ಅಂತೆಲ್ಲ. ಅದು ಆ ಮಟ್ಟಕ್ಕೆ ಬರೋಕ್ಕೂ ಕೂಡ 2-3 ವರ್ಷ ಆಗಿರ್ತದೆ. 2-3 ವರ್ಷ ಬಾಡಿಲಿ ಆಲ್ರೆಡಿ ಸಿಸ್ಟಮ್ ಹಾಳಾಗ್ತಿರ್ತದೆ ನಿಮ್ಗೆ ಗೊತ್ತಾಗಿರಲ್ಲ. ಆವಾಗ ಪ್ರೀ ಡಯಾಬಿಟಿಸ್ ಅಂತ ಬರ್ತದೆ. ಪ್ರೀ ಡಯಾಬಿಟಿಸ್ ಬಂದಾಗ ಏನಾಗುತ್ತೆ ಅಂದರೆ ಸೊ 2 ಥರದ ರಿಯಾಕ್ಷನ್ ಇರ್ತದೆ ಜನಗಳದ್ದು. ಒಂದು, ತುಂಬ ಜನ ಲೈಫಲ್ಲಿ ಬ್ರೇಕ್ ಡೌನ್ ಆಗಿಬಿಡ್ತಾರೆ. ಮೊನ್ನೆ ಲಾಸ್ಟ್ ಮಂತ್ ಒಬ್ಬರು ಪೇಷಂಟ್ ಬಂದಿದ್ರು. ಹಿ ವಾಸ್ 32, ಹಿ ವಾಸ್ ಜಸ್ಟ್ ಮ್ಯಾರಿಡ್, ಪ್ರೀ ಡಯಾಬಿಟಿಕ್ ಅಂತ ಗೊತ್ತಾಯಿತು. ಬಿಕ್ಕಿ ಹೇಳ್ತಾ ಇದ್ದ ಡಾಕ್ಟರ್ ಕ್ಯಾಬಿನಲ್ಲಿ. ಹಿ ವಾಸ್ ಲಿಟರಲಿ ಕ್ರೈಯಿಂಗ್, ಹಿ ವಾಸ್ ಶಾರ್ಟೆಡ್ ಇನ್ಸೈಡ್. ಸೊ ಒಂದು ಆ ಥರ ಜನ ಇರ್ತಾರೆ. ಅವ್ರೇನು ಮಾಡ್ತಾರೆ,
ದೇ ಆ್ಯಕ್ಟ್ ವೆರಿ ಅರ್ಲಿ. ಇನ್ನು ಕೆಲವರು ಹೆಂಗೆ ಇರ್ತಾರೆ ಅಂತಂದರೆ ಪ್ರೀ ಡಯಾಬಿಟಿಸ್ ಬಂದಿ ಅಂತ ಗೊತ್ತಾಗಿದೆ, ಅವ್ರು ಇರ್ತಾರೆ ಬ್ಯಾಂಕರು, ಅವ್ರು ಇರ್ತಾರೆ ಇಂಜಿನಿಯರು, ಬಟ್ ದೇ ಥಿಂಕ್ ಐ ನೋ ಎವ್ರಿಥಿಂಗ್, ಐ ಕ್ಯಾನ್ ಡೂ ಎವ್ರಿಥಿಂಗ್. ಸೊ ಅವಾಗೇನು ಮಾಡ್ತಾರೆ, ಒಂದು ಯೂಟ್ಯೂಬ್ ಆದ್ಮೇಲೆ ಇನ್ನೊಂದು ಯೂಟ್ಯೂಬ್, ಇನ್ನೊಂದು ಯೂಟ್ಯೂಬ್ ಆದ್ಮೇಲೆ ಇನ್ನೊಂದು ಯೂಟ್ಯೂಬ್, ಇನ್ನೊಂದು ಯೂಟ್ಯೂಬ್ ಆದ್ಮೇಲೆ ಇನ್ನೊಂದು ಸಪ್ಲಿಮೆಂಟ್. ಓಕೆ, ದೇ ಸ್ಪೆಂಡ್ 5-6 years. ಇನಿಷಿಯಲ್ ಟೈಮಲ್ಲಿ ಬಾಡಿ ಸಪೋರ್ಟ್ ಮಾಡ್ತಾ ಹೋಗ್ತದೆ. ಸೊ ಶಕ್ತಿ ಇರ್ತದೆ, ನಿಮ್ಗೆ ಡಿಫರೆನ್ಸ್ ಗೊತ್ತಾಗ್ತಿಲ್ಲ. ಸೊ ನಿಮಗೆ ಬಾಡಿ ಸಪೋರ್ಟ್ ಮಾಡ್ತಿರ್ತದೆ. ಹೀಗಾಗಿ ನೀವು ಯು ಕೀಪ್ ಎಕ್ಸ್ಪೆರಿಮೆಂಟಿಂಗ್ ಅ ಲಾಟ್ ಆನ್ ಆ್ಯಂಡ್ ಆಫ್. ಇವತ್ತೇನೋ ತಗೊಂಡೆ 1 month, ನೆಕ್ಸ್ಟ್ 2 months ಬಿಟ್ಟು ಮತ್ತೇನೋ ತಗೊಂಡೆ, ಆ ರೀತಿ ಮಾಡ್ತಾ ಹೋಗ್ತಾರೆ. ಬೈ ದ ಟೈಮ್ ದೇ ಫಿನಿಶ್ 6 years ಅಲ್ಲ, ದ ಡ್ಯಾಮೇಜ್ ಇಸ್ ಆಲ್ರೆಡಿ ಡನ್. ಓಕೆ, ಸೊ ವೇಸ್ಟ್ ಆಗಿರ್ತಾರೆ ಅವರು. ನೀವು ಡಾಕ್ಟರ್ ಇದ್ದೀರಾ, ನೀವು ಬ್ಯಾಂಕರ್ ಇದ್ದೀರಾ, ನೀವು ಬಿ ದ್ಯಾಟ್. ನೀವು ಬ್ಯಾಂಕರ್ ಇರೋರು, ನೀವು ಇಂಜಿನಿಯರ್ ಆಗಿ, ನೀವು ಬ್ಯಾಂಕರ್ ಆಗಿ, ವೈ ಆರ್ ಯು ಟ್ರೈಯಿಂಗ್ ಟು ಬಿಕಮ್ ಅ ಡಾಕ್ಟರ್ ಅಲ್ವಾ? ಎಕ್ಸ್ಪರ್ಟ್ಸ್ ಯಾವುದೇ ಒಂದು ವಿಷಯಕ್ಕೆ ಅದರ ಎಕ್ಸ್ಪರ್ಟ್ಸ್ ಹತ್ರ ಹೋದ್ರೆ ಸರಿಯಾದ ಸೊಲ್ಯೂಷನ್ ಸಿಗುತ್ತೆ. ಅದು ನಾವು ಸೆಲ್ಫ್ ಎಕ್ಸ್ಪೆರಿಮೆಂಟ್ ಮಾಡಲು ಹೋಗ್ಬಿಟ್ಟು ಆದಷ್ಟು ಡ್ಯಾಮೇಜ್ಗಳನ್ನ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಸೊ ಎಷ್ಟು ಬೇಗ ಬರ್ತಾರಲ್ಲ ಅಷ್ಟು ಬೇಗ ರಿವರ್ಸಲ್ ಸಾಧ್ಯ ಆಗುತ್ತೆ. ಉದಾಹರಣೆ ಹೇಳ್ಬೇಕಂತಂದ್ರೆ, ಯಾರಾದ್ರೂ ಪ್ರೀ ಡಯಾಬಿಟಿಕ್ ಸ್ಟೇಜಲ್ಲಿ ಗುಡಿಜ ಯಾರದಕ್ಕೆ ಬಂದರೆ ವಿತಿನ್ 3 months ಅವ್ರ ಡಯಾಬಿಟಿಸ್ನ ರಿವರ್ಸ್ ಮಾಡ್ಬೋದು. ಅದೇ ಅವರು ಸುಮಾರು ವರ್ಷಗಳಿಂದ ಇನ್ಸುಲಿನ್ ತಗೊಂಡು 15 ವರ್ಷ 20 ವರ್ಷಗಳ ಇನ್ಸುಲಿನ್ ತಗೊಂಡು ಸುಮಾರು ಡ್ಯಾಮೇಜ್ಗಳಾದರೆ ಅವಾಗ 9 to 12 months ಬೇಕಾಗುತ್ತೆ ರಿವರ್ಸ್ ಮಾಡೋಕ್ಕೆ. ಮತ್ತು ಸಂಪೂರ್ಣವಾಗಿ ಮೆಡಿಸಿನ್ ತೆಗಿಬಹುದು ಅಂತ ಭರವಸೆ ಕೊಡೋಕ್ಕಾಗಲ್ಲ. ಪ್ರೀ ಡಯಾಬಿಟಿಕ್ ಇದ್ರೆ ಸಂಪೂರ್ಣವಾಗಿ ಮೆಡಿಸಿನಿಂದ ಅವರಿಗೆ ಮುಕ್ತವಾಗಿಡ್ಬೋದು. ಅದು ಬೇಗ ಬಂದರೆ ವಿತಿನ್ 3 months ಕೂಡ ಆಗ್ತದೆ. ಸೊ ಹೀಗಾಗಿ ನೀವೆಷ್ಟು ಬಾಡಿನ ಹಾಳು ಮಾಡ್ಕೊಂಡು ಬರ್ತಿರಲ್ಲ, ಇನ್ನು ಕೆಲವರು 4 ಬೆರಳು 5 ಬೆರಳು 6 ಬೆರಳೆಲ್ಲ ಎಂಪುಟೇಷನ್ ಮಾಡ್ಕೊಂಡು ಬಂದಿರ್ತಾರೆ, ಇನ್ನು ಕೆಲವರು ಡಯಾಲಿಸಿಸ್ ಸ್ಟೇಜಲ್ಲಿ ಬಂದಿರ್ತಾರೆ. ಸೊ ಹೀಗಾಗಿ ನೀವು ಎಷ್ಟು ಲೇಟಾಗಿ ಬರ್ತೀರಾ ಅಷ್ಟೇ ಟೈಮ್ ತಗೊಳ್ತದೆ ರಿವರ್ಸಿಬಲ್ಗೆ, ಮತ್ತೆ ಚಾನ್ಸಸ್ ಆಫ್ ರಿವರ್ಸಲ್ ಆಲ್ಸೋ ವಿಲ್ ರೆಡ್ಯೂಸ್. ಬಟ್ ಬೇಗ ಬಂದಷ್ಟು ನಿಮ್ಮ ಡಯಾಬಿಟಿಸ್ ಅನ್ನು ನಾವು ಬೇಗ ರಿವರ್ಸ್ ಮಾಡ್ತೀವಿ. ಬಾಣಸ್ವಾಡಿನಲ್ಲಿ ನಿಮ್ಮ ಕ್ಲಿನಿಕ್ ಇದೆ, ಗುಡೂಚಿ ಆಯುರ್ವೇದ ಡಯಾಬಿಟಿಕ್ ರಿವರ್ಸಿಬಲ್ ಕ್ಲಿನಿಕ್. ಇಲ್ಲಿ ನಾನು ಕೇಳಿರೋ ಹಾಗೆ more than 63,000 ಅಷ್ಟು ಕ್ಲೈಂಟ್ಸ್ಗಳು ಡಯಾಬಿಟಿಸ್ ಒಂದು ಮುಕ್ತಿನ ಪಡ್ಕೊಂಡಿದ್ದಾರೆ ಅಂತ. ಸೊ ಇದರ ಒಂದು ರಿಸಲ್ಟ್ ಬಗ್ಗೆ ನೀವು ಮಾತಾಡೋದಾದ್ರೆ? ನಾಟ್ ಜಸ್ಟ್ ಇನ್ ಬಾಣಸ್ವಾಡಿ, ನಮ್ಮ ಇವಾಗ ಒಂದು ಕ್ಲಿನಿಕ್ ಬಂದ್ಬಿಟ್ಟು ಅಕ್ರಾಸ್ ಇಂಡಿಯಾ ಎಲ್ಲ ಮೆಟ್ರೋ ಸಿಟಿಗಳಿದೆ. ಇವಾಗ ಆಲ್ಮೋಸ್ಟ್ 10 ಕ್ಲಿನಿಕ್ಗಳಿದೆ ಅಕ್ರಾಸ್ ಇಂಡಿಯಾ. ಚೆನ್ನೈ, ಹೈದರಾಬಾದ್, ಕಲ್ಕತ್ತಾ, ಕರ್ನಾಟಕದಲ್ಲೂ ಕೂಡ ಉಡುಪಿ, ಹುಬ್ಳಿ ಮತ್ತು ಕಲಬುರಗಿ, ಈ ಎಲ್ಲ ಪ್ಲೇಸ್ಗಳಲ್ಲೂ ಕೂಡ ನಮ್ಮ ಕ್ಲಿನಿಕ್ ಇದೆ. ಸೊ ನಾನು ಅರ್ಲಿ ಸ್ಟೇಜಸಲ್ಲಿ ಮತ್ತು ಇವಾಗ ನೋಡಿದಾಗ ತುಂಬ ಜನ ಅಂದರೆ ಅಕ್ರಾಸ್, ನಮಗೆ ಸ್ಟಾರ್ಟಿಂಗಲ್ಲಿ ಬೇರೆ ಬೇರೆ ಕಡೆ ಬ್ರಾಂಚ್ ಮಾಡಬೇಕಾದ್ರೆ ಒಂದು ಫೇರ್ ಏನಿರ್ತದೆ ಅಂದರೆ, ಕರ್ನಾಟಕದಲ್ಲಿ ಬರ್ತಕ್ಕಂಥ ರಿಸಲ್ಟು ಆಂಧ್ರದಲ್ಲಿ ಬರುತ್ತಾ? ಯಾಕೆಂತಂದರೆ ಆಂಧ್ರದಲ್ಲಿ ಅತಿಯಾಗಿ ರೈಸ್ ತಿಂತಾರೆ, ಅತಿಯಾಗಿ ಚಹಾ ಕುಡಿತಾರೆ, ಅಲ್ಲೂ ಈ ಥರ ರಿಸಲ್ಟ್ ಬರುತ್ತಾ? ಬೆಂಗಾಲ್ ಅವ್ರ ಮೈಂಡಲ್ಲಿ ನಾನು ಹೆಲ್ದಿ ಆಹಾರನೇ ತಗೊಳ್ತಾ ಇದ್ದೀನಿ, ಆದ್ರೂ ನಂಗೆ ಡಯಾಬಿಟಿಕ್ ಯಾಕೆ ಬರ್ತಿದೆ ಅಂತ ಅಲ್ಲ. ಅದಕ್ಕಿಂತ ಒಂದು, ಈಗ ನಾವು ರಿವರ್ಸ್ ಮಾಡ್ಬೇಕಂದ್ರೆ ಕೆಲವೊಂದು ಡಯಟ್ ಚೇಂಜಸ್ ಎಲ್ಲ ಹೇಳ್ತೀವಿ. ನಮ್ಮ ಮನಸ್ಸಲ್ಲಿ ಒಂದು ಫೇರ್ ಇತ್ತು, ನಾವು ಕರ್ನಾಟಕದಲ್ಲಿ ಇಷ್ಟು ಒಳ್ಳೆ ರಿಸಲ್ಟ್ ಕೊಡ್ತಿದ್ದೀವಿ, ಆಂಧ್ರದಲ್ಲಿ ಇಷ್ಟು ಒಳ್ಳೆ ರಿಸಲ್ಟ್ ಕೊಡ್ಬೋದು. ಯಾಕೆಂತಂದ್ರೆ ಅವರಿಗೆ ರೈಸ್ ತಿಂದೇ ಇರಿ ಅಂತಂದ್ರೆ ಸಾಧ್ಯ ಆಗಲ್ಲ. ಯಾಕಂದ್ರೆ ಆಂಧ್ರದಲ್ಲಿ ಇರೋದು ಒಂದು ಮೌಂಟೇನ್ ಆಫ್ ರೈಸ್ ತಿಂತಾರೆ, ಅಂದ್ರೆ ಜಾಸ್ತಿ ಅತಿಯಾದ ರೈಸ್ ತಿಂತಿರ್ತಾರೆ, ಮತ್ತೆ ಅತಿಯಾದ ಟೀ ಕೂಡ ಕುಡಿತಿರ್ತಾರೆ. ಅಲ್ಲಿ ಸಾಧ್ಯ ಆಗುತ್ತೆ ನಮ್ಮ ಮನಸ್ಸಲ್ಲಿ ಡೌಟ್ ಇತ್ತು. ಅದೇ ವೆಸ್ಟ್ ಬೆಂಗಾಲ್ಗೆ ಹೋದ್ರೆ ಫಿಶ್ ಇಲ್ಲದೆ ಇರೋಕ್ಕಾಗಲ್ಲ. ಸೊ ಅವರಿಗೆ ನಾವು ರಿವರ್ಸ್ ಮಾಡ್ಬೋದು. ಈ ಥರದಲ್ಲಿ ಕೆಲವೊಂದು ಸ್ಟಾರ್ಟಿಂಗಲ್ಲಿ ಪ್ರಶ್ನೆಗಳಿದ್ದು. ಬಟ್ ನಮ್ಮ ಒಂದು ಪ್ರೋಟೋಕಾಲ್ ಏನಿದೆ, ಪ್ರೊಪ್ರೇಟರಿ ಮೆಡಿಸಿನ್ಸು, ಪ್ರೊಪ್ರೇಟರಿ ಪ್ರೋಟೋಕಾಲ್, ಇದೇನಾಗಿದೆ ಅಂತಂದ್ರೆ, ನೀವು ಚೆನ್ನೈದಲ್ಲಿರಿ ಸೇಮ್ ರಿಸಲ್ಟ್ ಸಿಗ್ತಾ ಇದೆ, ಆಂಧ್ರದಲ್ಲಿರಿ ಸೇಮ್ ರಿಸಲ್ಟ್ ಸಿಗ್ತಾ ಇದೆ, ಕಲ್ಕತ್ತಾದಲ್ಲಿರಿ ಸೇಮ್ ರಿಸಲ್ಟ್ ಸಿಗ್ತಾ ಇದೆ, ಅಹಮದಾಬಾದಲ್ಲಿ ಸೇಮ್ ರಿಸಲ್ಟ್ ಸಿಗ್ತಾ ಇದೆ. ಅಂದ್ರೆ ನೋ ಮ್ಯಾಟರ್ ಅವ್ರು ಯಾವುದೇ ಒಂದು ಫುಡ್ ಅಡಿಕ್ಟ್ ಆಗಿರಲಿ, ಏನೇ ಒಂದು ರೀತಿ ಅಲ್ಲೂ ಕೂಡ ನಾವು ಅದನ್ನು ಕನ್ಸಿಸ್ಟೆಂಟ್ ಆಗಿ ರಿಸಲ್ಟ್ ಕೊಡೋಕ್ಕೆ, ಕನ್ಸಿಸ್ಟೆಂಟ್ ಆಗಿ ರಿವರ್ಸ್ ಮಾಡೋಕ್ಕೆ ಸಾಧ್ಯ ಆಗ್ತಿದೆ. ಸೊ ಮತ್ತೆ ಜನ ಬೇರೆ ಬೇರೆ ಸ್ಟೇಜಸ್ ಅಲ್ಲಿ ಬರ್ತಾರೆ. ಕೆಲವರು 20 ವರ್ಷದಿಂದ ಇನ್ಸುಲಿನ್ ತಗೊಳ್ತಾರೆ, ಇನ್ನು ಕೆಲವರು ಆಲ್ರೆಡಿ ಸುಮಾರು ಕಾಂಪ್ಲಿಕೇಶನ್ಗಳಿಗೆ ಹೋಗಿರ್ತಾರೆ, ಇನ್ನು ಕೆಲವರು ಈಗಷ್ಟೇ ಡಯಾಬಿಟಿಸ್ ಬಂದಿದೆ, ನನ್ನ ಶುಗರ್ ಲೆವೆಲ್ 260 to 70 ಇದೆ, ಆ ರೇಂಜಲ್ಲಿರೋ ಬರ್ತಾರೆ. ಪ್ರೀ ಡಯಾಬಿಟಿಕ್ ಅಂತ ಬರ್ತಾರೆ, ಇವಾಗಷ್ಟೇ ಡಯಾಗ್ನೋಸ್ ಆಗಿದೆ ಅಂತ ಬರ್ತಾರೆ. ಸೊ ಈ ಎಲ್ಲ ಕೇಸಸ್ಗಳಲ್ಲೂ ಕೂಡ ನಾವು ರಿವರ್ಸ್ ಮಾಡೋಕ್ಕೆ ಸಾಧ್ಯ ಆಗ್ತಿದೆ, ಕನ್ಸಿಸ್ಟೆಂಟಾಗಿ ಸಾಧ್ಯ ಮಾಡಿದ್ವಿ ಕೂಡ. ಕೆಲವರಿಗೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ತಪ್ಪು ಕಲ್ಪನೆಯೇನು ಗೊತ್ತಿಲ್ಲ. ನೀವು ಹೇಳ್ದಂಗೆ ಕಾಫಿ ಟೀ ಕುಡಿಯೋದ್ರಿಂದ ಡಯಾಬಿಟಿಸ್ ಜಾಸ್ತಿ ಆಗುತ್ತೆ, ಲೈಫ್ ಸ್ಟೈಲಿಂದ ಡಯಾಬಿಟಿಕ್ಸ್ ಜಾಸ್ತಿ ಆಗುತ್ತೆ, ರೈಸ್ ತಿನ್ನೋದ್ರಿಂದ ಅಥವಾ ಜಾಸ್ತಿ ಸ್ವೀಟ್ ತಿನ್ನೋದ್ರಿಂದ ಡಯಾಬಿಟಿಕ್ ಆಗುತ್ತೆ ಅಂತ ಹೇಳಿ, ಇದರೊಂದು ಸ್ಟೇಜಸ್ ಯಾವ ಥರ ಇರುತ್ತೆ ಪ್ರಶಾಂತ್ ಅವರೇ? ಎಸ್, ಶುಗರ್ ಒಂದು ಕಾರಣ, ಬಟ್ ಶುಗರ್ ಒಂದೇ ಕಾರಣ ಅಲ್ಲ. ಸೊ ದೇರ್ ಮಲ್ಟಿಪಲ್ ಫ್ಯಾಕ್ಟರ್ಸ್. ತುಂಬ ಜನ ಹೇಳ್ತಾರೆ ನಾನು ಅತಿಯಾದ ಶುಗರ್ ತಿನ್ನಲ್ಲ ಏನಿಲ್ಲ, ಬಟ್ ನನಗೆ ಯಾಕೆ ಡಯಾಬಿಟಿಸ್ ಬಂತು? ಸೊ ಲೈಫ್ ಸ್ಟೈಲ್ ಒಂದು, ಫಾರ್ ಎಕ್ಸಾಂಪಲ್ ಲೈಫ್ ಸ್ಟೈಲ್ ಅಂತಂದರೆ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ದಿ ನಾನು ಶುಗರ್ ಮಾತ್ರ ತಿಂತಿದ್ದೇನೆ ಅಂತಿಲ್ಲ. ಲೈಫ್ ಸ್ಟೈಲ್ ಅಂದರೆ ಮಲ್ಟಿಪಲ್ ಪ್ಯಾರಾಮೀಟರ್ಸ್ ಇರ್ತದೆ. ಒಂದು, ನನ್ನ ಸ್ಲೀಪ್ ಪ್ಯಾಟರ್ನ್, ಐ ಆಮ್ ಸ್ಲೀಪಿಂಗ್ ಎನಫ್, ಸರಿಯಾದ ಪ್ರಮಾಣ ನಿದ್ದೆ ಬರ್ತಿದೆ, ಕ್ವಾಲಿಟಿ ಆಫ್ ಸ್ಲೀಪ್ ಹೇಗಿದೆ, ಸ್ಟ್ರೆಸ್. ಈ ಮೆಟ್ರೋಗಳು ನಾನು ಬೇಡ ಅಂದ್ರೂ, ಈಗ ನಾನು ಆಫೀಸ್ಗೆ ಹೋಗಬೇಕು ಅಂತಂದ್ರೆ ಸುಮಾರು ರೋಡಲ್ಲಿ ಸುಮಾರು ಸ್ಟ್ರೆಸ್ ಆಗಿರ್ತದೆ. ಯಾರೋ ಬಂದು ಹಾಂಗ್ ಮಾಡಿರ್ತಾರೆ, ಲೆಫ್ಟ್ ಟು ರೈಟ್, ಲಾಟ್ ಆಫ್ ಸ್ಟ್ರೆಸ್ ಇಟ್ಸ್ ಕಾನ್ಸ್ಟೆಂಟ್ಲಿ ಹ್ಯಾಪ್ನಿಂಗ್ ಇನ್ ಯುವರ್ ಮೈಂಡ್. ಸೊ ಅದಕ್ಕೆ ಬಿಟ್ಟರೆ ಫುಡ್ಗಳಲ್ಲಿ ಲೈಫ್ ಸ್ಟೈಲ್ ಅಂತಂದರೆ ಬೆಳಿಗ್ಗೆ ಎದ್ದು ಈಗ ಯಾರು ವಾಕಿಂಗ್ ಮಾಡೋದು ಅಥವಾ ಫಿಸಿಕಲ್ ಆಕ್ಟಿವಿಟಿ ಝೀರೋ ಆಗಿಬಿಟ್ಟಿದೆ ಆಲ್ಮೋಸ್ಟ್ ಸುಮಾರು ಕೇಸಸ್ಗಳಲ್ಲಿ. ಸೊ ಫಿಸಿಕಲ್ ಆಕ್ಟಿವಿಟಿ ಕೂಡ ಒಂದು ಕಾರಣ ಆಗ್ತದೆ. ಫುಡ್ಡಲ್ಲಿ ಎಕ್ಸೆಸಿವ್ ಕನ್ಸಂಪ್ಷನ್ ಆಫ್ ಮೈದಾ. ಮುಂಚೆ ನಮ್ಮಲ್ಲಿ ಪಿಜ್ಜಾ, ಬರ್ಗರ್ ಆ ಥರದ ಕಾನ್ಸೆಪ್ಟ್ಗಳಿರಲಿಲ್ಲ, ಹೀಗಾಗಿ ಅತಿಯಾದ ಮೈದಾ ಕನ್ಸಂಪ್ಷನ್ ಕೂಡ ಇಸ್ ಒನ್ ಆಫ್ ದ ಮೇಜರ್ ರೀಸನ್.
ಸೊ ಹೀಗಾಗಿ ಇದೆಲ್ಲದರಿಂದ ಕೂಡ ಡಯಾಬಿಟಿಸ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಈಗ ಜಸ್ಟ್ ಇಮ್ಯಾಜಿನ್ ಡಯಾಬಿಟಿಸ್ ನನಗೆ ಬಂದ್ಬಿಟ್ಟಿದೆ, ಅದರಿಂದ ನಾನು ಮುಕ್ತಿನ ಪಡ್ಕೋಬೇಕು ಅಂದರೆ ಯಾವ ರೀತಿಯ ಒಂದು 3 ರೀತಿಯ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ಪದಾರ್ಥ ತಗೊಂಡ್ರೆ ನಾನು ಅದನ್ನ ಕಂಟ್ರೋಲ್ ಮಾಡ್ಬೋದು? ಸೊ ಡಯಾಬಿಟಿಸ್ ಮಾಡ್ಬೇಕಂದ್ರೆ ಯಾವ 3 ಪ್ರಾಡಕ್ಟನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಿದ್ದೀರಾ? ಆಹಾರ ನಮ್ಮ ಡಯಾಬಿಟಿಕ್ ಕಂಟ್ರೋಲ್ಗೆ ಹೆಲ್ಪ್ ಆಗುತ್ತೆ. ಶುಗರ್ ಕಂಟ್ರೋಲ್ ಏನು ಬಿಡಬೇಕು, ಏನು ಶುರು ಮಾಡಬೇಕು ಅಂತ ತಿನ್ನಬಾರ್ದು, ರೈಟ್? ಸೊ ಐ ಥಿಂಕ್ 3 ಫುಡ್ ಹೇಳ್ಬೇಕಂತಂದ್ರೆ, ಒಂದು ಇವರ್ ಮೈದಾ. ಇಫ್ ಯು ಆರ್ ಕನ್ಸ್ಯೂಮಿಂಗ್ ಎನಿ ಆಫ್ ದ ಮೈದಾ ಐಟಮ್ಸ್ ಅದನ್ನು ಸ್ಟಾಪ್ ಮಾಡಿ. ನೀವು ಏನಾದರೂ ವೈಟ್ ರೈಸ್ ಪ್ರಿಯರ್ ಆಗಿದ್ರೆ ವೈಟ್ ರೈಸ್ ಬದಲಿಗೆ ರಾಜಮುಡಿ ರೈಸನ್ನು ರಿಪ್ಲೇಸ್ ಮಾಡಿ. ನಿಮ್ಗೆ ರೈಸ್ ತಿನ್ಬೇಕನ್ನ ಅನ್ಸುತ್ತೆ ಬಟ್ ವೈಟ್ ರೈಸ್ ಬೇಡ ನನಗೆ ರಾಜಮುಡಿ ರೈಸ್ ತಗೊಳ್ಳಿ. ಗೋಧಿ ತುಂಬ ಜನ ಏನು ಮಾಡ್ತಾರೆ, ನಾನು ಡಯಾಬಿಟಿಕ್ ಇದ್ದೀನಿ ಚಪಾತಿ ತಿನ್ಬೇಕು ಅಂತ ಚಪಾತಿ ತಿನ್ನಕ್ಕೆ ಹೋಗ್ತಾರೆ. ಅದು ಮಲ್ಟಿಗ್ರೇನ್ ಅದೆಲ್ಲ ತಿನ್ನಕ್ಕೆ ಹೋಗಬೇಡಿ. ಚಪಾತಿ ಬೇಕು ಅಂದರೆ ಜವೆ ಗೋಧಿ ಚಪಾತಿ ತಿನ್ನಕ್ಕೆ ಹೋಗಿ. ಜವೆ ಗೋಧಿ. ಈ 3 ರಿಪ್ಲೇಸ್ಮೆಂಟ್ಗಳು, ಮೈದಾನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ, ಮೈದಾ ಅಂದರೆ ಈ ಬೇಕರಿ ಪ್ರಾಡಕ್ಟ್ಸ್ ಅದೆಲ್ಲ ಅವಾಯ್ಡ್ ಮಾಡಿ, ರೈಸಲ್ಲಿ ರಾಜಮುಡಿ ರೈಸ್ ತಗೊಳ್ಳಿ, ಗೋಧಿಲಿ ಜವೆ ಗೋಧಿ ತಗೊಳ್ಳಿ. ಈ 3 ಚೇಂಜಸ್, ಇದ್ರ ಜೊತೆಗೆ ಒಂದು ಫಿಸಿಕಲ್ ಆಕ್ಟಿವಿಟಿ, 30 ಮಿನಿಟ್ಸ್ ಆಫ್ ಫಿಸಿಕಲ್ ಆಕ್ಟಿವಿಟಿ. ನೀವು ಎಲ್ಲೂ ಹೋಗಲಿಲ್ಲ, ಇಷ್ಟೇ ಮಾಡಿದ್ರೆ ಕೂಡ ಅನ್ಕೊಳ್ಳಿ, ಫಾರ್ 15-20 ಡೇಸ್ ಯು ವಿಲ್ ಸ್ಟಾರ್ಟ್ ನೋಟಿಸಿಂಗ್ ಬಿಗ್ ಚೇಂಜ್ ಇನ್ ಯುವರ್ ಶುಗರ್ ಲೆವೆಲ್. ಈಗ ನೀವು ಹೇಳಿದ್ರಿ ಪ್ರಶಾಂತ್ ಅವರೇ 3 ತಿಂಗಳಲ್ಲಿ ರಿವರ್ಸ್ ಮಾಡ್ಬೋದು ಡಯಾಬಿಟಿಕ್ ಅಂತ. ಇನ್ ಕೆಲವರು ಕ್ವೆಶನ್, ನಾವು ಲೈಫ್ ಲಾಂಗ್ ಸ್ಟ್ರಗಲ್ ಮಾಡ್ತಾ ಇದೀವಿ, ಅದೇ 3 ತಿಂಗಳಲ್ಲಿ ರಿವರ್ಸ್ ಮಾಡ್ಬೋದು ಅಂತ, ಅವ್ರಿಗೆ ಏನಾದ್ರು ಹೇಳೋದಾದ್ರೆ? ಇಲ್ಲ, 3 ತಿಂಗಳೇ ಅಂತಲ್ಲ, ಪ್ರೀ ಡಯಾಬಿಟಿಕ್ ಇದ್ರೆ 3 ತಿಂಗಳಲ್ಲಿ ರಿವರ್ಸ್ ಮಾಡ್ಬೋದು. ಇನ್ನೇನಾದ್ರೂ 10 ವರ್ಷ 12 ವರ್ಷದ ಬರೀ ಮಾತ್ರೆಗಳು ತಗೊಳ್ತಿದ್ದೀನಿ ಅನ್ನೋರಿಗೆ 6 ತಿಂಗಳು ಸಮಯ ಬೇಕಾಗ್ತದೆ. ಇನ್ನು ಕೆಲವರು ಇನ್ಸುಲಿನ್ ತಗೊಳ್ತಿರ್ತಾರೆ, ಇನ್ಸುಲಿನ್ ತಗೊಂಡು 3-4 ಮಾತ್ರೆಗಳು ತಗೊಳ್ತಿರ್ತಾರೆ, ಅವರಿಗೆ 9 ತಿಂಗಳ ಸಮಯ ಬೇಕಾಗ್ತದೆ. ಹೌದು. ಮತ್ತೆ ಯಾವ ಸ್ಟೇಜ್ ಅಂದ್ರೆ, ಡಯಾಬಿಟಿಸ್ ಆಲ್ರೆಡಿ ಹೇಳ್ದಂಗೆ ಒಂದು ಪ್ರೋಗ್ರೆಸಿವ್ ಡಿಸೀಸ್ ಇದೆ. ನೀವು ಎಷ್ಟು ಜಾಸ್ತಿ ಹೊತ್ತು ಬಿಡ್ತೀರಾ ಅಷ್ಟು ಡ್ಯಾಮೇಜ್ಗಳು ಜಾಸ್ತಿ ಆಗ್ತವೆ. ಸೊ ಹೀಗಾಗಿ ನಿಮ್ಮ ಡ್ಯಾಮೇಜ್ ಎಷ್ಟಾಗಿದೆ ಅದ್ರ ಬೇಸಿಸ್ ಮೇಲೆ ಕೆಲವೊಂದು ಕೇಸಸಲ್ಲಿ 12 ತಿಂಗಳು ಕೂಡ ಬೇಕಾಗ್ತದೆ ಡಯಾಬಿಟಿಸ್ನ ರಿವರ್ಸ್ ಮಾಡೋಕ್ಕೆ. ಅತಿಯಾದ ಡ್ಯಾಮೇಜ್ ಆದಾಗ 100% ಮೆಡಿಸಿನ್ ವಿಡ್ರಾ ಮಾಡ್ತೀನಿ ಅಂತ ಹೇಳಲ್ಲ. ಅಲ್ಲಿ ಮೇ ಬಿ ದೇ ಹ್ಯಾವ್ ಟು ಬಿ ಆನ್ 1 ಮೆಡಿಸಿನ್ಸ್ ಫಾರ್ ದ ರೆಸ್ಟ್ ಆಫ್ ದೇರ್ ಲೈಫ್. ಬಟ್ ಮೆಜಾರಿಟಿ ಈಗ 10-20 ಮಾತ್ರೆಗಳು ತಗೊಳ್ಳೋದನ್ನ ಮೇ ಬಿ 1 ಮಾತ್ರೆ ಇಳಿಸ್ಬೋದಾಗುತ್ತೆ. ಶುಗರ್ ಲೆವೆಲ್ HbA1c ನಾವಲ್ಲಿ ಬಂದಿರ್ತದೆ. ಈ ರೀತಿ ಪಾಸಿಬಿಲಿಟಿಗಳು ಇರ್ತವೆ. ಈಗ ಒಂದ್ಸಲ ಡಯಾಬಿಟಿಕ್ ರಿವರ್ಸ್ ಆಗೋಕೆ ಶುರು ಆದಾಗ ಯಾವ ರೀತಿಯ ಒಂದು ಸಿಂಪ್ಟಮ್ಸ್ ನಮ್ಮ ದೇಹದಲ್ಲಿ ಕಾಣಿಸ್ಕೊಳ್ಳುತ್ತೆ, ನಮ್ಗೆ ಹೆಂಗೆ ಫೀಲ್ ಆಗುತ್ತೆ? ಥಿಂಕ್ ಒಂದು ಏನಂತಂದ್ರೆ, ತುಂಬಾ ಜನ ಡಯಾಬಿಟಿಕ್ ಪೇಷಂಟ್ಗಳು ಬಂದಾಗ ಫಸ್ಟ್ ಏನು ಹೇಳೋದು ಅಂತಂದ್ರೆ, ನಮ್ಮ ಗುಡಿಚಾರದಲ್ಲಿ ಬಂದಾಗ ನನಗೆ ಅರ್ಧ ಗಂಟೆ ಕೂಡ ನಿಂತ್ಕೊಳ್ಳೋಕೆ ಆಗ್ತಿಲ್ಲ, ತುಂಬಾ ಸುಸ್ತಾಗಿತ್ತು ಅಂತ ಹೇಳ್ತಾರೆ. ಡಯಾಬಿಟಿಸ್ ರಿವರ್ಸಲ್ ಶುರು ಆಗ್ತದಂಗೆ ದೇ ಫೀಲ್ ವೆರಿ ಎನರ್ಜೆಟಿಕ್, ಒಂದು ಹೊಸ ಚೈತನ್ಯ ಬಂದ್ಬಿಡ್ತಿದೆ. ತುಂಬಾ ಜನ ಏನು ಹೇಳಿದ್ದಾರೆ ಅಂದ್ರೆ, ನಾನು 2 ಅವರ್ ನಿಂತ್ಕೊಂಡಿದ್ದೀನಿ ಬಸ್ಸಲ್ಲಿ, ಇವತ್ತು ನನಗೇನು ಆಗಲಿಲ್ಲ ಅಂತ ಹೇಳ್ಬಿಟ್ಟು. ನನಗೆ ಅರ್ಧ ಕಿಲೋಮೀಟರ್ ವಾಕಿಂಗ್ ಮಾಡೋಕೆ ಆಗ್ತಿರಲಿಲ್ಲ, ಇವತ್ತು ನಾನು 6 ಕಿಲೋಮೀಟರ್ ವಾಕಿಂಗ್ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಈ ರೀತಿ ಒಂದು ಹೊಸ ಚೈತನ್ಯ, ಹೊಸ ಎನರ್ಜಿ ಬರೋಕ್ಕೆ ಶುರು ಆಗುತ್ತೆ. ಆ್ಯಂಡ್ ಸೆಕೆಂಡ್ ಥಿಂಗ್, ನಿಮ್ಮೇನಾದರೂ ನಿಮ್ಮ ಒಂದು ಫಾಸ್ಟಿಂಗ್ ಶುಗರ್ ನೋಡಿದ್ರೆ ನಾರ್ಮಲ್ ರೇಂಜಲ್ಲಿ ಬರೋಕ್ಕೆ ಶುರು ಆಗುತ್ತೆ. ಮತ್ತು ನಿಮ್ಮ HbA1c ಬಂದ್ಬಿಟ್ಟು ಬಿಲೋ 6.5 ಬರೋಕ್ಕೆ ಶುರು ಆಗುತ್ತೆ. ಇದೆಲ್ಲ ಆದಾಗ ನಿಮಗೆ ಡಯಾಬಿಟಿಸ್ ರಿವರ್ಸಲ್ ಆಗಿದೆ ಅಂತ ಒಂದು ನಿಮಗೆ ಖಚಿತ ಆಗುತ್ತೆ. ಆ ಇಂಪ್ರೂವ್ಮೆಂಟ್ ನಮಗೆ ಗೊತ್ತಾಗುತ್ತೆ, ಫೀಲ್ ಆಗುತ್ತೆ. ಮತ್ತು ಐ ಥಿಂಕ್ ಇಟ್ ಡಸಂಟ್ ಟೇಕ್ ಅ ಲಾಟ್ ಆಫ್ ಟೈಮ್. ತುಂಬ ಜನ ನಾನು ಈ ಡಿಫ್ರೆನ್ಸ್ ನೋಡಬೇಕಂದ್ರೆ ಪೂರ್ತಿ 6 ತಿಂಗಳು ಕಾಯಬೇಕಂತಿಲ್ಲ, ನಿಮಗೆ ಫಸ್ಟ್ ಮಂತ್ನಿಂದನೇ ಡಿಫ್ರೆನ್ಸ್ ಕಾಣೋಕ್ಕೆ ಶುರು ಆಗುತ್ತೆ. ಆ್ಯಂಡ್ ಡಯಾಬಿಟಿಸ್ ರಿವರ್ಸಲ್ ಒಂಥರ ಮ್ಯಾರೇಜ್ ಇದ್ದಂಗೆ, ಅಂದರೆ ಬೋತ್ ದ ಪಾರ್ಟೀಸ್ ಹ್ಯಾವ್ ಟು ಬಿ ಇನ್ವಾಲ್ಡ್ ಇನ್. ತುಂಬ ಜನ ಅನ್ಕೊಳ್ತಾರೆ ಅಂದರೆ ಡಯಾಬಿಟಿಸ್ ರಿವರ್ಸಲ್ ಆಗಬೇಕು ಅಂತಂದರೆ ಸದ್ಯಕ್ಕೆ ಮ್ಯಾನೇಜ್ ಮಾಡೋಕೆ 5 ಮಾತ್ರೆ ತೊಗೊಳ್ತಿದ್ದೀನಿ, ಮುಂದೆ ರಿವರ್ಸ್ ಮಾಡೋಕೆ ಒಂದು 5 ಮಾತ್ರೆ ತೊಗೊಳ್ಬೇಕು ಅಂತ ಅನ್ಕೊಳ್ತಾರೆ. ಇಟ್ ಡಸಂಟ್ ವರ್ಕ್ ಲೈಕ್ ದ್ಯಾಟ್, ರೈಟ್? ಬರೀ 5 ಮಾತ್ರೆ ತೊಗೊಂಡ್ಬಿಟ್ರೆ ಮುಗಿದಿತ್ತು ನಾನು ಡಯಾಬಿಟಿಸ್ ರಿವರ್ಸಲ್. ಒಂದು ಸಿನಿಮಾ ಡಯಾಬಿಟಿಸ್ ರಿವರ್ಸಲ್ ಆಗಬೇಕಂತಂದರೆ ಒಂದು ನಿಮ್ಮ ಸಿಸ್ಟಮ್ ಏನು ಹಾಳಾಗಿದೆ ಅದನ್ನು ಸರಿಪಡಿಸೋಕ್ಕೆ ಕೆಲವೊಂದು ಮೆಡಿಸಿನ್ಗಳು, ಜೊತೆಗೆ ಲೈಫ್ ಸ್ಟೈಲ್ ಕರೆಕ್ಷನ್ ಆಗಲೇಬೇಕು. ಲೈಫ್ ಸ್ಟೈಲ್ ಕರೆಕ್ಷನ್ ಅಂದ್ರೆ ಸರಿಯಾದ ಟೈಮಲ್ಲಿ ಊಟ, ದೈಹಿಕ ಆಕ್ಟಿವಿಟಿ, ಅದ್ರ ಜೊತೆಗೆ ಮತ್ತೆ ನಿಮ್ಮ ಒಂದು ಡಯಟ್ರಿ ಚೇಂಜಸ್, ಯಾವ ಫುಡ್ಡನ್ನು ತೊಗೊಳ್ಬೇಕು, ಯಾವ ಫುಡ್ಡನ್ನು ತೊಗೊಳ್ಬಾರ್ದು, ಇದೊಂದು ಕಂಪ್ಲೀಟ್ ಜ್ಞಾನ ಅವರಿಗೆ ಸಿಗ್ತದೆ. ಇದು 3 ಅಡಾಪ್ಷನ್ ಮಾಡ್ಕೊಂಡಾಗ, ಮೆಡಿಸಿನ್, ಲೈಫ್ ಸ್ಟೈಲ್ ಚೇಂಜ್ ಆ್ಯಂಡ್ ಡಯಟ್ರಿ, ಇದು 3 ಅಡಾಪ್ಟ್ ಮಾಡ್ಕೊಂಡಾಗಲೇ ಮಾತ್ರ ಡಯಾಬಿಟಿಸ್ ರಿವರ್ಸಲ್ ಸಾಧ್ಯ ಆಗ್ತದೆ. ತುಂಬ ಜನ ಅನ್ಕೊಳ್ತಾರೆ ಅಂದರೆ ಗುಡಿಚಿಗೆ ಬಂದರೆ ಒಂದು ಮ್ಯಾಜಿಕ್ ಬ್ಯಾಂಡ್ ಇದೆ, 3 ಸರಿ ತಿರುಗಿಸ್ತಾರೆ ಡಯಾಬಿಟಿಸ್ ರಿವರ್ಸಲ್ ಆಗುತ್ತೆ ಅಂತ. ಹಾಗಾಗಲ್ಲ, ಖಂಡಿತವಾಗ್ಲಿ. ಡೋಂಟ್ ಎಕ್ಸ್ಪೆಕ್ಟ್ ಮ್ಯಾಜಿಕ್. ಮ್ಯಾಜಿಕ್ ಈಸ್ ಇನ್ಕ್ರಿಮೆಂಟಲ್. ಪ್ರತಿಯೊಂದು ಸಲ ನಾವೇನೇ ಆಕ್ಷನ್ ಮಾಡೋದಕ್ಕೆ ಒಂದು ರಿಯಾಕ್ಷನ್ ಸಿಗ್ತದೆ, ರೈಟ್? ನಿಮ್ಮ ಲೈಫಲ್ಲಿ ಕೂಡ ಬದಲಾವಣೆ ಆಗ್ತದೆ, ನಿಮ್ಮ ಲೈಫಲ್ಲಿ ಕೂಡ ರಿವರ್ಸ್ ಆಗ್ತದೆ, ಬಟ್ ಇನ್ಕ್ರಿಮೆಂಟಲಿ ಎವ್ರಿ ಡೇ ಆ ಚೇಂಜಸ್ ಆಗ್ತಾ ಹೋಗ್ತದೆ. ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಇವತ್ತು ಬಂದೆ ನಾನು ದುಡ್ಡು ಕೊಟ್ಬಿಟ್ಟೆ ನಾಳೆಯಿಂದ ರಿವರ್ಸ್ ಆಗುತ್ತೆ. ಇಟ್ ಡಸಂಟ್ ವರ್ಕ್ ಲೈಕ್ ದ್ಯಾಟ್. ನಿಮ್ಮ ಒಂದು ಈಕ್ವಲ್ ನಿಮ್ಮೊಂದು ಕಾಂಟ್ರಿಬ್ಯೂಷನ್ ಫ್ರಮ್ ದಿ ಟೈಮ್ ಎಫರ್ಟ್, ನೀವು ಅದನ್ನು ಹಾಕಕ್ಕೆ ಹೋದರೆ ಮಾತ್ರ ನಿಮಗೆ ರಿಸಲ್ಟ್ ಸಿಗ್ತದೆ. ಇದೆರಡು ಕೊಟ್ಟಿಲ್ಲ, ಕೆಲವು ತುಂಬ ಜನ ಹೇಳ್ತಾರೆ ನಂಗೆ ಟೈಮ್ ಇಲ್ಲ. ನಿಮಗೆ ಟೈಮ್ ಇಲ್ಲ ಅಂದರೆ ಹೌ ಕ್ಯಾನ್ ಐ ಹೆಲ್ಪ್ ಯು? ದೇವರು ಕೂಡ ಹೆಲ್ಪ್ ಮಾಡೋಕ್ಕಾಗಲ್ಲ. ಎಸ್ ಪ್ರಶಾಂತ್ ಅವರು, ಈಗಿನ ಒಂದು ಲೈಫ್ ಸ್ಟೈಲ್ ನೋಡಿದ್ರೆ ತುಂಬ ಜನ ಒತ್ತಡದಲ್ಲೇ ಜೀವನ ನಡೆಸ್ತಾ ಇದ್ದಾರೆ. ಹಾಗಾಗಿ ನಾವು ನೋಡ್ಬೋದು, ಮುಂಚೆ ಎಲ್ಲ ವಯಸ್ಸಾದ್ಮೇಲೆ ಡಯಾಬಿಟಿಸ್ ಬರುತ್ತೆ ಅಂತ ಹೇಳ್ತಾ ಇದ್ರು, ಈಗ 15 ವರ್ಷ ಮುಂಚೆನೇ ಬರ್ತಾರೆ, ಚಿಕ್ಕ ಮಕ್ಳಿಗೂ ಬರ್ತಾ ಇದೆ. ಏನು ಹೇಳ್ತೀರಾ, ಯಾವ ಸ್ಟೇಜಲ್ಲಿ ಬಂದು ಡಯಾಬಿಟಿಸ್ನ ರಿವರ್ಸ್ ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ತೀರಾ?
ಐ ಥಿಂಕ್ ತುಂಬ ಜನ ಆಲ್ರೆಡಿ ಡಯಾಲಿಸಿಸಲ್ಲಿ ಇದ್ಕೊಂಡು ಕಿಡ್ನಿ ಡ್ಯಾಮೇಜ್ ಆಗಿರ್ತದೆ ಅಂಥ ಕೇಸಸಲ್ಲಿ ಸ್ವಲ್ಪ ಕಷ್ಟ ಆಗಿದೆ. ಇನ್ನು ಕೆಲವೊಬ್ರು ಏನು ಮಾಡ್ತಾರೆ, ಮೊನ್ನೆ ಒಬ್ಬ ರಿಟೈರ್ಡ್ ಗೌರ್ಮೆಂಟ್ ಆಫೀಸರ್ ಬಂದಿದ್ರು. ಹಿ ಲಿಟ್ರಲಿ ಆಡ್ ಓನ್ಲಿ 3 days ಅಲ್ಲಿ ಹಾಸ್ಪಿಟಲ್ ಹೇಳಿದ್ರು ನೀವು 3 ದಿವಸ ಮಾತ್ರ ಬದುಕ್ತೀರಿ ಅಂತ ಹೇಳ್ಬಿಟ್ಟು. ಈಗ ಅಂಥವ್ರು ಬಂದ್ಬಿಟ್ಟು ರಿವರ್ಸ್ ಮಾಡಿ ಅಂದ್ಬಿಟ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ಬಟ್ ನೀವು ಹೆಲ್ದಿ ಆಗಿದ್ದೀರಾ, ಬಟ್ 15-20 ಮಾತ್ರೆ ತಗೊಳ್ತಿದ್ದೀರಾ, ಹೆಲ್ದಿ ಆಗಿದ್ದೀರಾ, ನಿಮಗೂ ಕೂಡ ರಿವರ್ಸ್ ಮಾಡೋ ಚಾನ್ಸಸ್ ಇದ್ದಾವೆ. ರೈಟ್, ಡ್ಯಾಮೇಜ್ ಜಾಸ್ತಿ ಆದಷ್ಟು ನಿಮಗೆ 100% ಮೆಡಿಸಿನಿಂದ ಆಚೆ ತೆಗಿಯೋಕೆ ಆಗಲಿಲ್ಲ ಅಂದ್ರೂ ನಿಮ್ಮ HbA1c ನಾರ್ಮಲ್ ರೇಂಜಿಗೆ ಬರುತ್ತೆ, ನಿಮ್ಮ ಎನರ್ಜಿ ನಾರ್ಮಲ್ ರೇಂಜಿಗೆ ಬರುತ್ತೆ, ಯಾವುದೇ ಸಿಂಪ್ಟಮ್ ಇರಲ್ಲ. ಬಟ್ ಕೊನೆಗೊಂದು ಮಾತ್ರೆಯಲ್ಲಿ ಇರೋ ಒಂದು ಪ್ರಸಂಗ ಇರ್ಬೋದು. ಬಟ್ ಬೇಗ ಬಂದರೆ ನಿಮಗೆ ಡಯಾಬಿಟಿಸ್ 4 ವರ್ಷ ಆಯಿತು, 5 ವರ್ಷ ಆಯಿತು, 10 ವರ್ಷ ಆಯಿತು, ಅದನ್ನು ಸಂಪೂರ್ಣವಾಗಿ ರಿವರ್ಸ್ ಮಾಡ್ಬೋದು. ಓಕೆ, ಸೊ ನಿಮ್ಮ ಒಂದು ಗುಡೂಚಿ ಆಯುರ್ವೇದದಲ್ಲಿ ಯಾರಾದರೂ ಒಂದು ವ್ಯಕ್ತಿಯ ಒಂದು ಜರ್ನಿ ಈ ಒಂದು ತುಂಬ ಜನ ಹೇಳ್ಬೋದು, ನಾನು ತುಂಬ ಜನ ಹೇಳ್ಬೋದು. ಒಂದು ಲೇಡಿ ಬಂದಿದ್ರು, ಅವ್ರಿಗೆ ಆಲ್ಮೋಸ್ಟ್ 20 ಯೂನಿಟ್ಸ್ 60 ಯೂನಿಟ್ಸ್ ಆಫ್ ಇನ್ಸುಲಿನ್ ತೊಗೊಳ್ತಿದ್ರು ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ. ಓ ಮೈ ಗಾಡ್. ಆ್ಯಂಡ್ ಅವ್ರಿಗೆ ಬಂದ್ಬಿಟ್ಟು ನಾವು ಕಂಪ್ಲೀಟ್ ಆಗಿ ವಿತಿನ್ 3 ಮಂತ್ಸಲ್ಲಿ ಯಾವುದೇ ಇನ್ಸುಲಿನ್ ಇಲ್ಲದೆ ಅವರು ಹೆಲ್ದಿಯಾಗಿ ಇದ್ದಾರೆ. ಆ್ಯಂಡ್ ಇಟ್ಸ್ ಬಿನ್ 2 years. ಇವತ್ತಿಗೂ ಕೂಡ ಯಾವುದೇ ಇನ್ಸುಲಿನ್ ಇಲ್ಲ, ಯಾವುದೇ ಮಾತ್ರೆ ಇಲ್ಲ. ಒನ್ಸ್ ಇನ್ ಅ ವೈಲ್ ಅವ್ರ ಫ್ರೆಂಡ್ಸ್ ಮನೆಗೆ ಹೋಗ್ತಾರೆ, ಟೀ ಕುಡಿತಾರೆ, ಅದೆಲ್ಲ ಮಾಡಿದ್ರು ಕೂಡ ಅವರು ಆ್ಯಕ್ಚುಲಿ ಶಿ ಕಾಲ್ಡ್ ಅಸ್ ಲಾಸ್ಟ್ ವೀಕ್. ಅವರೊಂದು ಮೈನರ್ ಆಕ್ಸಿಡೆಂಟ್ ಆಗಿತ್ತು, ಸುಮಾರು ಇಂಜೆಕ್ಷನ್ಸ್ ಎಲ್ಲ ಕೊಡಬೇಕಾದ ಎಮರ್ಜೆನ್ಸಿ ಟ್ರೀಟ್ಮೆಂಟಲ್ಲಿ. ಅದೆಲ್ಲ ಆದರೂ ಕೂಡ ಹರ್ ಶುಗರ್ ಲೆವೆಲ್ ವಾಸ್ ಸ್ಟಿಲ್ ಅಂಡರ್ ಕಂಟ್ರೋಲ್ ಆ್ಯಂಡ್ ಶಿ ವಾಸ್ ವೆರಿ ಹ್ಯಾಪಿ. ಅವ್ರು ರಿವರ್ಸ್ ಮಾಡ್ಬಿಟ್ಟು ಆಲ್ಮೋಸ್ಟ್ 2 years ಆಗೋದು ಬಂತು ಇವಾಗ. ಸೊ ಈ ರೀತಿ ಅಂದರೆ ರಿವರ್ಸ್ ಆದಮೇಲೆ ತುಂಬ ಜನ ಕೇಳ್ತಾರೆ ಇನ್ನೂ ಶುಗರ್ ಲೆವೆಲ್ ನಾರ್ಮಲ್ ಇದೆಯಾ ಅಂತ. 2 ವರ್ಷ 3 ವರ್ಷ ಆಗಿರೋ ಕೇಸಸಲ್ಲಿ ಕೂಡ ನೋಡಿದ್ರು ಕೂಡ ಅವರ ಶುಗರ್ ಲೆವೆಲ್ ಇವತ್ತಿಗೂ ನಾರ್ಮಲ್ ಆಗಿದೆ. ಅವರು ಯಾವುದೇ ಮಾತ್ರೆ ಇನ್ಸುಲಿನ್ ಏನೂ ಇಲ್ಲದೆ ಆರಾಮಾಗಿದ್ದಾರೆ. ಖುಷಿ ಕೊಡುವಂಥ ವಿಚಾರ. ಇದೇ ಥರ ಯಾರ್ಯಾರೆಲ್ಲ ಮಧುಮೇಹದಿಂದ ಬಳಲ್ತಿದ್ದಾರೆ ಅವ್ರಿಗೂ ಕೂಡ ಒಂದು ಒಳ್ಳೆ ರಿಸಲ್ಟ್ ಸಿಗಬೇಕು ಅನ್ನೋದು ನಮ್ಮ ಆಶಯ. ಸೊ ಈಗ 3ರಲ್ಲಿ ಒಬ್ಬರಿಗೆ ಮಧುಮೇಹ ಇರೋದನ್ನ ನಾವು ಕೇಳೇ ಇರ್ತೀವಿ. ಅಂತ ಒಂದು ಪೇಷಂಟ್ಸ್ಗಳಿಗೆ ನಿಮ್ಮ ಕಿವಿ ಮಾತು ಫೈನಲಿ ಹೇಳೋದಾದ್ರೆ ಪ್ರಶಾಂತ್? ಐ ಥಿಂಕ್ ಬೇಗ ಆ್ಯಕ್ಟ್ ಮಾಡಬೇಕು. ಡಯಾಬಿಟಿಸ್ ಬಂದಿದೆ ಅಂತ ಅಂದ ತಕ್ಷಣ ಸುಮಾರು ಎಕ್ಸ್ಪೆರಿಮೆಂಟ್ ಮಾಡೋಕೆ ಹೋಗಬೇಡಿ. ಎಕ್ಸ್ಪರ್ಟ್ಸ್ ಹತ್ರ ಹೋಗಿ ಒಂದು ಸ್ಟ್ರಕ್ಚರ್ಡ್ ಒಂದು ಸಿಸ್ಟಮನ್ನು ಅಡಾಪ್ಟ್ ಮಾಡ್ಕೊಳ್ಳಿ ಲೈಫಲ್ಲಿ. ಆವಾಗ ನಿಮಗೆ ಬೇಗ ರಿಸಲ್ಟ್ ಸಿಗ್ತದೆ. ನನಗೆ ಗೊತ್ತು ಎಲ್ಲ ಅಂತ ಹೇಳ್ಬಿಟ್ಟು ಡಿಫ್ರೆಂಟ್ ಹೆಲ್ತ್ ಕೋಚು, ಸೋ ಕಾಲ್ಡ್ ಹೆಲ್ತ್ ಕೋಚು, ಅವ್ರ ಅಡ್ವೈಸ್ ಈ ಅಡ್ವೈಸ್ ತೊಗೊಳ್ಳೋ ಹೋಗೋ ಬದಲಿಗೆ ಒಂದು ಸಿಸ್ಟಮನ್ನು ಅಡಾಪ್ಟ್ ಮಾಡ್ಕೊಳ್ಳಿ. ಆ ಸಿಸ್ಟಮಿಂದ ನಿಮಗೆ ಬೇಗ ರಿಸಲ್ಟ್ ಬರ್ತದೆ. ಸೊ ನಾವು ತುಂಬ ಕಾಂಪ್ರಿಹೆನ್ಸಿವ್ ಸಿಸ್ಟಮನ್ನು ಡೆವಲಪ್ ಮಾಡಿದ್ದೀವಿ. ನಿಜವಾಗ್ಲೂ ಸೀರಿಯಸ್ ಆಗಿದ್ದೀರಾ? ತುಂಬ ಜನ ಮಾಡ್ತಾರೆ ಮುಂದೆ ನೋಡೋಣ ಅಂತ ಹೇಳ್ತಾರೆ. ನೀವೆಷ್ಟು ಡಿಲೇ ಮಾಡ್ತಾ ಹೋಗ್ತಿರಲ್ಲ ಅಷ್ಟು ಕಾಂಪ್ಲಿಕೇಶನ್ ನಿಮ್ಮ ಲೈಫಲ್ಲಿ ನೀವೇ ಹೇಳ್ಕೊಳ್ತಾ ಇರ್ತೀರ. ಅದನ್ನು ಅವಾಯ್ಡ್ ಮಾಡಿ, ಆ್ಯಕ್ಟ್ ಫಾಸ್ಟ್. ನೀವು ಎಷ್ಟು ಬೇಗ ಆ್ಯಕ್ಟ್ ಮಾಡ್ತೀರಾ ಅಷ್ಟು ಬೇಗ ಅದನ್ನು ಆಚೆ ಬರ್ಬೋದು. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಅವರೇ ನಿಮ್ಮೆಲ್ಲ ಇನ್ಫಾರ್ಮೇಷನ್ಗೋಸ್ಕರ. ಸೊ ನಿಜಕ್ಕೂ ಗುಡೂಚಿ ಆಯುರ್ವೇದ ವರದಾನ ಆಗಿದೆ. ಡಯಾಬಿಟೀಸಿಂದ ಬಳಲ್ತಾ ಇರೋರು ನೆಕ್ಸ್ಟ್ ಅದರ ಒಂದು ಹೆಸರಿಲ್ಲದಂತೆ ಮಾಡಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಅದು ಇನ್ ಟೈಮ್ ಕಾಂಟ್ಯಾಕ್ಟ್ ಮಾಡಿದ್ರೆ ಸಂಪೂರ್ಣವಾಗಿ ರಿವರ್ಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಇಂಥ ಒಂದು ಅವಕಾಶನ ನೀವು ಮಿಸ್ ಮಾಡ್ಕೋಬೇಡಿ. ಡಯಾಬಿಟಿಸ್ ಪೇಷಂಟ್ಸ್ಗಳಿಗೆ ಹೇಳ್ತಾ ಇರೋದು. ಹಾಗೆ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರಲ್ಲ, ನಮಗೆ ಡಯಾಬಿಟಿಸ್ ಇಲ್ಲ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಸೊ ಪ್ರಿವೆನ್ಷನ್ ನೀವು ಮಾಡ್ಕೊಳ್ಳಿ, ಲೈಫಲ್ಲಿ ಹೆಲ್ದಿ ಆಗಿದೆ ಅಂತ ಹೇಳ್ತಾ ಇದು ಇವತ್ತಿನ ವಿಜಯ ಕರ್ನಾಟಕ ಪಾಡ್ಕಾಸ್ಟ್. ಮತ್ತೆ ಸಿಗೋಣ, ನೋಡ್ತಾ ಇರಿ ವಿಜಯ ಕರ್ನಾಟಕ ಪಾಡ್ಕಾಸ್ಟ್.